ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸ ಆಯಿತು ವ್ಲಾಗ್ ಹಾಕಿಲ್ಲ. ಒಂದು 3-4 ಡೇಸ್ ಆಯ್ತೇನೋ ವ್ಲಾಗ್ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತೇಳಿ ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ವಿಡಿಯೋ ಎಲ್ಲ ರೆಡಿಯಾಗಿತ್ತು. ಇದು ಬಂದುಬಿಟ್ಟು 9th ಮೊಹರಮ್ ಇತ್ತಲ್ವ, ಅವತ್ತೇದು ಬ್ಲಾಗ್ ಆಗಿರುತ್ತೆ. ಸೊ ವಿಡಿಯೋ ಎಲ್ಲ ರೆಡಿ ಇತ್ತು, ಬಟ್ ನನಗೆ ಎಡಿಟ್ ಮಾಡೋದಕ್ಕೆ ಆಮೇಲೆ ವಿಡಿಯೋ ವಾಯ್ಸ್ ಓವರ್ ಮಾಡೋದಕ್ಕೆಲ್ಲ ಟೈಮೇ ಸಿಕ್ಕಿಲ್ಲ. ಅದು ಯಾಕೆ ಅಂತೇಳಿ ನಾನು ಹೇಳ್ತೀನಿ ನಿಮಗೆ. ಸೊ ಇವತ್ತಿನ ವ್ಲಾಗಿಗೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇದು ಬಂದುಬಿಟ್ಟು 9th ಮೊಹರಮ್ ಇದೆಯಲ್ವ, ಅವತ್ತಿನ ದಿವಸ ಬೆಳಿಗ್ಗೆ ಒಂದು 4 ಗಂಟೆಗೆ ಹೋಗಿ ಎದ್ದಿದ್ದೆ. 4:45 ಟೈಮಲ್ಲಿ ಅಜಾ ಆಗುತ್ತೆ. ಸೊ 4 ಗಂಟೆಗೆ ಎದ್ದರೆ ಕರೆಕ್ಟ್ ಆಗುತ್ತೆ ಅಂತೇಳಿ 4 ಗಂಟೆಗೆ ಎದ್ದಿದ್ದೆ. ಸೊ ಅವತ್ತು ಸಹರಿಗೆ ಅಂತೇಳಿ ಏನು ಮಾಡಿಲ್ಲ. ಅವತ್ತೇನಾಗಿತ್ತು ಅಂದರೆ ರಾತ್ರಿ ಬಿರಿಯಾನಿ ಮಾಡಿದ್ದೆ, ಚಿಕನ್ ಪುಲಾವ್. ಸೊ ನಾನು ನಿಮಗೆ ಹಳೆ ವ್ಲಾಗಲ್ಲಿ ತೋರಿಸಿದ್ದೆ, ಚಿಕನ್ ಪುಲಾವ್ ಮಾಡಿದ್ದೆ. ಸೊ ಅದೇ ಇತ್ತು. ಸೊ ಅದನ್ನೇ ತಿನ್ನೋಣ ಅಂತೇಳಿ ಸೊ ಇವಾಗ ಅದನ್ನು ಎದ್ದ ತಕ್ಷಣ ಫಸ್ಟಿಗೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಹೋಗಿ ಬ್ರಷ್ ಎಲ್ಲ ಮಾಡಿ ಏನು ಬರೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋನ ಮಿಸ್ ಮಾಡಿದ್ದೀರೋ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಕೆಲವ್ರು ಮಿಸ್ ಮಾಡಿರ್ಬೋದು ಖಂಡಿತ. ಒಂದು ದಿವಸ ವ್ಲಾಗ್ ಹಾಕಿಲ್ಲ ಅಂದರೂ ಕೇಳ್ತಾರೆ, ಯಾಕೆ ವ್ಲಾಗ್ ಹಾಕಿಲ್ಲ ಅಂತೆಲ್ಲ ಹೇಳಿ. ಸೊ ಇವಾಗ ನಂದು ಬ್ರಷ್ ಎಲ್ಲ ಮಾಡಿ ಆಗಿದೆ. ಹಾಗೆಯೇ ನನ್ನ ಮಗಳೂ ಎಬ್ಬಿಸ್ತಾ ಇದ್ದೀನಿ. ಇಲ್ಲಿ ಅವಳೂ ಹೇಳಿದಾಳೆ ನಾನು ಉಪವಾಸ ಹಿಡಿತೀನಿ ಅಂತೇಳಿ. ಸೊ ಅದಕ್ಕೋಸ್ಕರ ಅವಳೂ ಎಬ್ಬಿಸ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ಅನ್ನನೂ ಬಿಸಿ ಆಗ್ತಾ ಇದೆ, ಬಿರಿಯಾನಿ. ಸೊ ಅದನ್ನೇ ಇವತ್ತು ಸಹರಿಗೆ ತಿನ್ನೋಣ ಅಂತೇಳಿ ಇಬ್ಬರೇ ಹಿಡಿಯೋದು. ಹಸ್ಬೆಂಡ್ ಹಿಡಿಯಲ್ಲ, ಅವರಿಗೆ ಬ್ಯಾಕಿ ಉಪವಾಸ ಎಲ್ಲ ಹಿಡಿತಾರೆ, ಬಟ್ ಈ ಉಪವಾಸ ಎಲ್ಲ ಥರ ಎಲ್ಲ ಹಿಡಿಯಲ್ಲ. ಸೊ ಹಾಗಾಗಿ ಅವ್ರು ಹಿಡಿತಾ ಇಲ್ಲ, ನಾನು ನನ್ನ ಮಗಳು ಇಬ್ಬರೇ ಹಿಡಿತಾ ಇರೋದು. ಸೊ ಇಲ್ಲಿ ಬಿಸಿ ಆಗ್ತಾ ಇದೆ. ಅಷ್ಟೊತ್ತು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ನೋಡೋಣ. ತುಂಬಾ ಚೆನ್ನಾಗಿ ಕಾಣಿಸಿದೆ ಒಟ್ಟಿನಲ್ಲಿ ಈ ಟೈಮಲ್ಲಿ. ಅಂದರೆ ರಂಜಾನಿದು ಫೀಲ್ ಬಂದುಬಿಡ್ತು. ರಂಜಾನಲ್ಲಿ ಯಾವ ಥರ ಬೆಳಿಗ್ಗೆ ಎದ್ದೇಳ್ತಾ ಇದ್ದೆ, ಸೊ ಆ ವೈಬ್ ಇದೆಯಲ್ವ, ಅದು ಒಂಥರ ಫೀಲ್ ಆಯಿತು. ತುಂಬಾ ಖುಷಿ ಆಗ್ತಾ ಇತ್ತು. ಸೊ ಬೇಗನೆ ಮುಗೀತು. ರಂಜಾನ್ ಯಾವ ಥರ ಸ್ಟಾರ್ಟ್ ಆಗುತ್ತೆ, ಯಾವ ಥರ ಮುಗೀತು ಅಂತಲೇ ಗೊತ್ತಾಗಲ್ಲ. ಸೊ ಅಷ್ಟೊತ್ತಿಗೆ ಇವಾಗ ನನ್ನ ಮಗಳೂ ಎದ್ದಿದ್ದಾಳೆ. ಸೊ ಅವಳೂ ಎದ್ದು ಬಂದು ಕೂತಿದ್ದಾಳೆ. ನಿದ್ದೆಯಿಂದ ಎದ್ದೇಳ್ತಿರೋದಲ್ವ, ಅವಳು ಬೇಗನೆ ಎದ್ದೇಳ್ತಾಳೆ. 5:15ಗೆ ಎದ್ದೇಳೋದು, ಯಾಕಂದರೆ ಅವಳಿಗೆ ಮದ್ರಸೆ ಇರುತ್ತಲ್ವ. ಸೊ ಇವತ್ತು ಸ್ವಲ್ಪ ಬೇಗನೆ ಎದ್ದಿರೋದು, ಹಾಗಾಗಿ ಒಂಥರ ನಿದ್ದೆಲೇ ಇದ್ದಾಳೆ ಇಲ್ಲಿ. ಸೊ ಅವಳ ಹತ್ರ ಬೇಗ ಹೋಗಿ ಬ್ರಷ್ ಮಾಡ್ಕೊಂಬ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಸಹರ್ ಟೈಮಲ್ಲಂತೂ ಮಳೆ ಅಂತೂ ತುಂಬಾ ಜೋರಾಗಿ ಬಂತು. ತುಂಬ ಅಂದರೆ ತುಂಬಾ ಜೋರಾಗಿ ಮಳೆ ಬರ್ತಾಯಿತ್ತು. ತುಂಬಾ ಒಂಥರ ಕೂಲ್ ಥರ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಟ್ಟಿನಲ್ಲಿ ಈ ಥರ ಮಳೆ ಬರುವಾಗ. ಇವಾಗ ಬಿರಿಯಾನಿ ಎಲ್ಲ ಬಿಸಿ ಆಗಿದೆ. ಈ ಟೈಮಲ್ಲಿ ಜಾಸ್ತಿಯಾಗಿ ತಿನ್ನೋದಕ್ಕಾಗಲ್ಲ, ಒಟ್ಟಿನಲ್ಲಿ ತಿನ್ನೋದೇ ಇದ್ರೂ ಆಗಲ್ಲ. ಬೆಳಿಗ್ಗೆ ಟೈಮಲ್ಲಿ ಜಾಸ್ತಿ ಹೊಟ್ಟೆ ಒಂಥರ ಏನೋ ಗುಳು ಅಂತೇಳಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನೋ ಒಂದು ಸ್ವಲ್ಪ ಆದರೂ ತಿನ್ನೋಣ ಅಂತೇಳಿ ಇಲ್ಲಿ ಪ್ಲೇಟಿಗೆ ಹಾಕಿ ನಾನು ನನ್ನ ಮಗಳು ಇಲ್ಲಿ ಹೊರಗಡೆ ಕೂತ್ಕೊಂಡು ಇಲ್ಲಿ ತಿಂತಾ ಇದ್ದೀವಿ. ಸೊ ಇಲ್ಲಿ ನನ್ನ ಮಗಳು ನಮಾಜ್ ಮಾಡ್ತಾ ಇದ್ದಾಳೆ, ನಾನು ಇನ್ನೂ ಮಾಡಿಲ್ಲ. ಅವಳು ಫಸ್ಟಿಗೆ ನಮಾಜ್ ಮಾಡಲಿ ಅಂತೇಳಿ. ಎಲ್ಲರೂ ಹಿಡಿತಾರೆ, ಎಲ್ಲರೂ ಹಿಡಿಯಲ್ಲ ಅಂತೇಳಿಲ್ಲ. ಕೆಲವರು ಹಿಡಿಯಲ್ಲ ಈ ಉಪವಾಸ, ಕೆಲವರು ಹಿಡಿತಾರೆ, ಜಾಸ್ತಿಯಾಗಿ ಹಿಡಿತಾರೆ, ಕೆಲವ್ರು ಮಾತ್ರ ಹಿಡಿಯಲ್ಲ. ಸೊ ಕೆಲವರೆಲ್ಲ ಎದ್ದಿದ್ರು, ಕೆಲವರು ಎದ್ದಿದ್ದಾರೆ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮನೆಯಲ್ಲಿ ಲೈಟಲ್ಲಿ ಅಷ್ಟೊಂದು ಕಾಣಿಸ್ತಾ ಇತ್ತಿಲ್ಲ. ಸ್ವಲ್ಪ ಮನೆಯಲ್ಲಿ ಕಾಣಿಸ್ತಾ ಇತ್ತು, ಸ್ವಲ್ಪ ಮನೆಯಲ್ಲಿ ಕಾಣಿಸ್ತಾ ಇತ್ತಿಲ್ಲ. ಸೊ ನನ್ನ ಮಗಳು ಬೇಗ ನಮಾಜ್ ಮಾಡಿಕೊಂಡು ಹೋಗಿ ಮಲಗಿದ್ದಾಳೆ. ಸೊ ಇವಾಗ ನಾನು ನಮಾಜ್ ಮಾಡೋಣ ಅಂತೇಳಿ ಇವಾಗ ಏನು ವಜು ಮಾಡ್ಕೊಂಡು ಬಂದಿದ್ದೀನಿ. ಬೇಗ ನಮಾಜ್ ಮಾಡೋಣ ಅಂತೇಳಿ, ಹಾಗೆಯೇ ಸ್ವಲ್ಪ ಓದೋಕ್ಕೂ ಕೂತ್ಕೊಳ್ಳೋಣ ಅಂತೇಳಿ. ಆಮೇಲೆ ಟೈಮ್ ಸಿಗಲ್ಲ, ಏನಾದರೂ ಒಂದು ಕೆಲಸದಲ್ಲಿ ಬ್ಯುಸಿ ಆಗುತ್ತೆ, ಆಮೇಲೆ ಒಂಥರ ಸುಸ್ತು ಥರ ಆಗುತ್ತೆ ಉಪವಾಸ ಹಿಡ್ಕೊಂಡು. ಸೊ ಅದಕ್ಕೋಸ್ಕರ ಈ ಥರ ಬೆಳಿಗ್ಗೆ ಟೈಮಲ್ಲೇ ಸ್ವಲ್ಪ ಓದೋದಕ್ಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇಗ ನಮಾಜ್ ಮಾಡಿ ಸ್ವಲ್ಪ ಹೊತ್ತು ಓದ್ಕೊಳ್ಳೋಣ ಅಂತೇಳಿ ಇವಾಗ ನಮಾಜ್ ಮಾಡ್ಕೋತಾ ಇದ್ದೀನಿ. ತುಂಬಾ ಒಳ್ಳೆಯ ಏನು ಉಪವಾಸ ಅಂತ ಹೇಳ್ತಾರೆ. ಮೊಹರಮ್ 9 ಮತ್ತು ಆಮೇಲೆ 10. ಇವತ್ತಿನ ದಿವಸ ನಾವು ಅಂದರೆ ಗಂಡಸರು ಅವ್ರ ಹೆಂಡತಿ ಮಕ್ಕಳಿಗೆ ಅವ್ರಿಗೆ ಬೇಕಾಗಿರೋದನ್ನೆಲ್ಲ ತಿನ್ನೋದಕ್ಕೆ ಮನೆಯಲ್ಲೆಲ್ಲ ಅಡುಗೆ ಮಾಡಿದರೆ ಒಂದು ವರ್ಷ ಪೂರ್ತಿಯಾಗಿ ಅವ್ರ ಮನೇಲಿ ಬರ್ಕತ್ತಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಾವು ದುವಾ ಮಾಡಿರೋದೆಲ್ಲ ಕಬೂಲಾಗುತ್ತೆ. 2 ವರ್ಷದ ಪಾಪ ನಮ್ಮದು ಏನು
ಹೋಗುತ್ತೆ. ಆಮೇಲೆ 2 ವರ್ಷದ ಹಿಸಾಬ್ ನಮಗೆ ಸಿಗುತ್ತೆ, ಅಂದರೆ ಒಳ್ಳೇದು ಮಾಡಿರೋದು ಈ ಥರದ್ದೆಲ್ಲ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ನಮಾಜಲ್ಲಿ ತುಂಬಾ ದುವಾ ಎಲ್ಲ ಮಾಡಿದ್ದೀನಿ. ತುಂಬಾ ದುವಾಗಳಿದೆ, ಹೇಳಿ ಹೇಳಿ ಮುಗಿಯೋದಕ್ಕೆ ಇಲ್ಲ, ಅಂಥ ದುವಾಗಳೆಲ್ಲ ಇದ್ದಾವೆ. ಸೊ ಎಲ್ಲರ ದುವಾನು ಅಲ್ಲ ಕಬೂಲ್ ಮಾಡಲಿ ಈ ಒಳ್ಳೆ ದಿವಸದಲ್ಲಿ. ಬಟ್ ಈ ವ್ಲಾಗ್ ಹಾಕೊಳ್ಳುವಾಗ ತುಂಬ ಲೇಟಾಗಿದೆ. ಸೊ ದುವಾ ಮಾಡೋದಕ್ಕೆ ಇಂಥ ಪರ್ಟಿಕ್ಯುಲರ್ ದಿನ ಅಂತೇಳಿ ಏನಿಲ್ಲ. ನಮ್ಮ ದುವಾ ಯಾವಾಗ ಬೇಕಾದರೂ ಕಬೂಲ್ ಆಗ್ಬೋದು, ಯಾವಾಗ ಬೇಕಾದರೂ ಅಲ್ಲ ಸ್ವೀಕರಿಸ್ಬೋದು. ಇಂಥ ದಿವಸದಲ್ಲೇ ಸ್ವೀಕರಿಸೋದು ಅಂತೆಲ್ಲ ಹೇಳಿ ಏನೂ ಇಲ್ಲ. ಸೊ ಇವಾಗ ನನ್ನ ಮಗಳೂ ಏನು ತುಂಬ ದಿವಸ ಸ್ಕೂಲಿಗೂ ಹೋಗಿಲ್ವಲ್ಲ, ಸೊ ಹೋಮ್ವರ್ಕೆಲ್ಲ ಸ್ವಲ್ಪ ಬಾಕಿ ಇತ್ತು. ಸೊ ಅವಳು ಹೋಮ್ವರ್ಕ್ ಮಾಡ್ತಾಯಿದ್ಲು. ಆಮೇಲೆ ಇವಾಗ ರೆಡಿ ಆಗಿದ್ದಾಳೆ. ಇಲ್ಲೇನಾಗುತ್ತೆ ಅಂದರೆ ನನ್ನ ಮಗಳಿದ್ದಾಳಲ್ವ ಚಿಕ್ಕವಳು, ತುಂಬ ನನಗಂತೂ ಅಂದರೆ ಇಬ್ಬರು ಮಕ್ಕಳು ಇಷ್ಟನೇ. ಬಟ್ ಹೇಳಿದ ಮಾತು ಕೇಳ್ತಾಳೆ ಇವಳು. ಇವಾಗ ಚಿಕ್ಕವಳಿಗೆ ನಾನು ಹೇಳಿದೆ ಏನು ನಿಂದು ಚಪ್ಪಲಿ ತಗೋಬಾ ಅಂತೇಳಿ. ಅವಳು ಏನು ಮಾಡಿದಾಳೆ ಅಂದರೆ ಫಸ್ಟ್ ಅವಳು ತಗೊಬಂದಿಟ್ಟು ಆಮೇಲೆ ಅವಳು ಅಕ್ಕ ಇದ್ದಾಳಲ್ವ ಅವಳು ತಗೊಬರ್ತಾ ಇದ್ದಾಳೆ, ತಗೊಬಂದು ಕೊಟ್ಟಿದ್ದಾಳೆ. ಬಟ್ ನನ್ನ ದೊಡ್ಡ ಮಗಳಿದ್ದಾಳಲ್ವ ಅವಳು ಒಂದು ಕೆಲಸನೂ ತಂಗಿದು ಮಾಡಲ್ಲ. ಇನ್ನಾದರೂ ಸ್ವಲ್ಪ ದೊಡ್ಡೋಳಾದ್ಮೇಲೆ ಆದ್ರೂ ಸ್ವಲ್ಪ ಕರೆಕ್ಟ್ ಆದರೆ ಸಾಕು ಅಂತೇಳಿ, ಅಕ್ಕ ತಂಗಿರು ಪ್ರೀತಿಲಿದ್ರೆ ಸಾಕು ಅಂತೇಳಿ. ನಮ್ಮ ಮನೇಲಂತೂ ನನ್ನ 2 ಮಕ್ಕಳು ಜಗಳ ಮಾಡ್ತಾರೆ ಅಂದರೆ ನನಗೆ ಒಂದೊಂದು ಸಲ ಬೇಜಾರಾಗ್ಬಿಡುತ್ತೆ. ಯಾಕೆ ಇಷ್ಟೊಂದು ಜಗಳ ಮಾಡ್ತಾರೆ ಇವರು ಅಂತೇಳಿ ಆ ಥರ ಅನಿಸ್ಬಿಡುತ್ತೆ. ಎಲ್ಲರೂ ಮನೇಲಿ ಮಾಡ್ತಾರೆ ಅಕ್ಕ ತಂಗಿ ಎಲ್ಲರೂ ಜಗಳ ಮಾಡಲ್ಲ ಅಂತೇಳಿ ಏನೂ ಇಲ್ಲ. ಬಟ್ ನನ್ನ ಮಕ್ಕಳು ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಜಗಳ ಮಾಡೋದು. ನಂಗೆ ಆ ಥರ ಫೀಲ್ ಆಗ್ತಾಯಿದೆ, ಅಷ್ಟೊಂದು ಜಗಳ ಮಾಡ್ತಾರೆ. ಸೊ ಇವಾಗ ಸ್ಕೂಲಿಗೆಲ್ಲ ಹೋಗಿದ್ದಾರೆ. ಸ್ಕೂಲಿಗೆ ಹೋಗೋ ತನಕ ಸತಾಯಿಸ್ತಾ ಇರ್ತಾರೆ. ಸ್ಕೂಲಿಗೆ ಹೋದ್ಮೇಲೆ ಒಂಥರ ಬೇಜಾರಾಗುತ್ತೆ, ಮನೇಲಿ ಯಾರೂ ಇರಲ್ಲ, ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ, ನಾನು ಬೈದಿದ್ದೆ ಸ್ಕೂಲಿಗೆ ಹೋಗೋದಕ್ಕಿಂತ ಮೊದಲು ಅಂತಲ್ಲ, ಈ ಥರ ಎಲ್ಲ ಆಮೇಲೆ ಫೀಲ್ ಆಗುತ್ತೆ. ಸೊ ಇವಾಗ ಅವರೆಲ್ಲ ಹೋಗಿದ್ದಾರೆ. ಇವಾಗ ಏನು ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತೇಳಿ ಹಾಗೆಯೇ ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ನೈಟ್ ಡಿನ್ನರ್ಗೆ ಅಂದರೆ ಇವತ್ತು ಉಪವಾಸ ಅಲ್ವಾ, ಸೊ ಇವತ್ತು ಡಿನ್ನರ್ಗೆ ಇಲ್ಲಿ ನಾನು ಬಟಾಣಿ ಇದೆಯಲ್ವ ಅದನ್ನು ನೆನೆಯೋದಕ್ಕೆ ಹಾಕ್ತಾಯಿದ್ದೀನಿ. ಇದ್ರದ್ದು ಗಸಿ ಏನಾದರೂ ಮಾಡಿ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ, ಇಲ್ಲಾಂದರೆ ನೀರು ದೋಸೆ ಚಪಾತಿ ಈ ಥರದ್ದು ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ನಾನು ಬಟಾಣಿನ ನೆನೆಸ್ಕೋತಾ ಇದ್ದೀನಿ. ಸ್ವಲ್ಪ ಬೇಗನೆ ನೆನೆಸ್ಬೇಕಾಗಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ಈ ಗಟ್ಟಿ ಬಟಾಣಿ ಇದೆಯಲ್ವ ಒಣ ಬಟಾಣಿ, ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಸೋಕಾಗೋದಕ್ಕೆ. ಎಷ್ಟು ಚೆನ್ನಾಗಿ ಸೋಕಾಗುತ್ತೋ ಅಷ್ಟು ಬೇಗ ಏನು ಬಾಯ್ಲ್ ಆಗುತ್ತೆ, ಕುಕ್ ಆಗುತ್ತೆ ಅದು. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಸೋಕ್ ಮಾಡೋದಕ್ಕೆ ಇಡಬೇಕಾಗಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ಮಳೆ ಅಂತೂ ನಿಂತೇ ಇಲ್ಲ, ಸಹರಿಗೆ ಸ್ಟಾರ್ಟ್ ಆಗಿರೋದು, ಲೈಟಾಗಿ ಬರ್ತಾನೆ ಇದ್ದಾವೆ. ಸೊ ಹಾಗೆಯೇ ಇಲ್ಲಿ ಸ್ವಲ್ಪ ಸಬ್ಜಾ ಬೀಜ ಇದೆಯಲ್ವ ಅದನ್ನು ನಾನಿಲ್ಲಿ ಸೋಕ್ ಮಾಡ್ತಾ ಇದ್ದೀನಿ. ನನಗಿದು ಎಕ್ಸಾಕ್ಟ್ ಟೈಮೆಲ್ಲ ಕರೆಕ್ಟಾಗಿ ನೆನಪೇ ಇಲ್ಲ, ಯಾಕೆಂದರೆ ಅದೇ ಹೇಳಿದ್ನಲ್ಲ ಈ ಬ್ಲಾಗಿಗೆ ವಾಯ್ಸ್ ಹಾಕೋತಾ ಇರೋದೇ 3-4 ಡೇಸ್ ಆದಮೇಲೆ ಇಲ್ಲಿ ವಾಯ್ಸ್ ಹಾಕ್ತಾ ಇರೋದು. ಸೊ ಎಕ್ಸಾಕ್ಟಾಗಿ ಟೈಮಿಂಗ್ಸ್ ಎಲ್ಲ ಗೊತ್ತಿಲ್ಲ ನನಗೆ ಯಾವಾಗ ಸೋಕ್ ಮಾಡ್ತಾ ಇದ್ದೀನಿ ಅಂತೇಳಿ. ಒಟ್ಟಿನಲ್ಲಿ ಬೆಳಿಗ್ಗೆ ಸೋಕ್ ಮಾಡ್ತಿರೋದಂತೂ ಅಲ್ಲ, ಮಧ್ಯಾಹ್ನ ಟೈಮಲ್ಲೇ ಸೋಕ್ ಮಾಡ್ತಾ ಇರೋದು, ಬೆಳಿಗ್ಗೆ ಅಲ್ಲ. ಬಟ್ ಒಂದು 2 ಗಂಟೆ ಎಲ್ಲ ಆಗಿರ್ಬೋದು ಅಂತೇಳಿ ಅನಿಸುತ್ತೆ ನನಗೆ ಕರೆಕ್ಟಾಗಿ ನೆನಪಿಲ್ಲ. ಯಾಕೆಂದರೆ ಹಸ್ಬೆಂಡ್ ಇವತ್ತು ಹೇಳಿದ್ದಾರೆ ಸ್ವಲ್ಪ ಲೇಟ್ ಆಗುತ್ತೆ ನಾನು ಬರೋದು ಅಂತೇಳಿ. ಸೊ ಜ್ಯೂಸಿಗೆ ಏನಾದರೂ ಬೇಕೇ ಬೇಕು, ಅಂಗಡಿ ಹತ್ರ ಹೋಗಿ ನೋಡ್ತೀನಿ ಏನಾದರೂ ಜ್ಯೂಸಿಗೆ ಸಿಗುತ್ತೆ ಅಂತೇಳಿ. ಸಿಕ್ಕಿಲ್ಲ ಅಂದರೆ ಇದೇ ಗತಿ ಅಂತೇಳಿ ಅದಕ್ಕೋಸ್ಕರ ಫಸ್ಟಿಗೆ ಇದನ್ನು ಸೋಕ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆಯೇ ಇವತ್ತಿನ ದಿವಸ ಅದೇ ಹೇಳಿದ್ನಲ್ಲ, ನಾವು ಮನೆಯಲ್ಲಿ ಮಕ್ಕಳನ್ನ ಉಪವಾಸ ಹಿಡ್ದಿರೋ ಮಕ್ಕಳನ್ನೆಲ್ಲ ಎಷ್ಟು ಖುಷಿ ಪಡಿಸ್ತೀವಿ. ಉಪವಾಸ ಹಿಡ್ದಿಲ್ಲ ಅಂದ್ರೂ ಮಕ್ಕಳೇ. ಸೊ ಅವರಿಗೆ ಏನು ಮನೆಯಲ್ಲಿ ವೆರೈಟಿ ಫುಡ್ಡೆಲ್ಲ ಮಾಡಿಕೊಟ್ರೆ, ಅವ್ರಿಗೆ ಇಷ್ಟ ಆಗಿರುವಂತಹ ಫುಡ್ಡೆಲ್ಲ ಮಾಡಿಕೊಟ್ರೆ ಅವತ್ತಿಂದ ಹಿಡಿದು ನೆಕ್ಸ್ಟ್ ವರ್ಷ ತನಕ ನಮ್ಮ ಮನೇಲಿ ಫುಡ್ ರಿಸ್ಕಲ್ಲಿ ಬರ್ಕತ್ತಿರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವತ್ತೊಂದು 2-3 ಡಿಶ್ ಮಾಡೋಣ ಅಂತೇಳಿ, ಅಂದರೆ ಫ್ರೈಡ್ ಐಟಮ್ಸ್ ಮಾಡೋಣ ಅಂತೇಳಿ ಫಸ್ಟಿಗೆ ನಾನಿಲ್ಲಿ ಮೊಟ್ಟೆನ ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದರಲ್ಲಿ ಒಂದು 2-3 ದಿವಸದ ವ್ಲಾಗ್ ಇದೆ. ನಾನು ಎಲ್ಲನೂ ಒಂದೇ ವ್ಲಾಗಲ್ಲಿ ಹಾಕೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಫ್ರೆಶ್ಶಾಗಿ ಒಂದು ಹೊಸ ಡೇನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಅದಕ್ಕೋಸ್ಕರ ಇಲ್ಲಿ ತನಕ ನಾನಿದು ವಾಯ್ಸ್ ಹಾಕೋತಾ ಇದ್ದೀನಲ್ವ, ಅಲ್ಲಿ ತನಕದ್ದು ಏನು ವ್ಲಾಗ್ ಇದರಲ್ಲಿದೆ. ಸೊ ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಇಷ್ಟು ದಿವಸ ಹಾಕದೇ ಇರೋದನ್ನು ಒಂದೇ ದಿವಸದಲ್ಲಿ ಇಲ್ಲಿ ಹಾಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ಮೊಟ್ಟೆನೂ ಅದೇ ಥರ ತುಂಬ ಗಲೀಜಿತ್ತು. ಒಟ್ಟಿನಲ್ಲಿ ಫ್ರೆಶ್ ಅಂದರೆ ಕೋಳಿದೇ ಮೊಟ್ಟೆ ಅಂತೇಳಿ ಕನ್ಫರ್ಮ್, ಯಾಕೆಂದರೆ ಇವಾಗೆಲ್ಲ ಏನು ಫೇಕ್ ಎಗ್ಗೆಲ್ಲ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರಲ್ಲಿ ಎಲ್ಲದರಲ್ಲೂ ಗಲೀಜಿತ್ತು. ಸೊ ಹಾಗಾಗಿ ಎಗ್ಗಂತೂ ಒರಿಜಿನಲ್ಲೇ ಮೊಟ್ಟೆದೆ. ಸೊ ಅದನ್ನು ಫಸ್ಟಿಗೆ ಚೆನ್ನಾಗಿ ಕ್ಲೀನ್ ಮಾಡಿ ಏನು ಚೆನ್ನಾಗಿ ತೊಳೆದು ನಂತರ ಇದನ್ನು ಬೇಯಿಸೋದಕ್ಕೆ ಇಡೋಣ ಅಂತೇಳಿ ಇವಾಗ ಇದನ್ನು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಇವತ್ತೊಂದು ಮೊಟ್ಟೆದು ಬಜ್ಜಿ ಬೋಂಡ ಇದೆಯಲ್ವ ಅದು ಮಾಡ್ತೀನಿ, ಒಂದು ಈರುಳ್ಳಿ ಬಜ್ಜಿ ಮಾಡ್ತೀನಿ, ಆಮೇಲೆ ಒಂದು ಆಲೂ ಬೋಂಡ. ಅದು ಗೊತ್ತಿದ್ದಿಲ್ಲ, ನಾನು ಫಸ್ಟಿಗೆ ಹೇಳಿದ್ದೀನಿ ನಮ್ಮ ಮನೇಲಿ ಯಾವುದೇ ರಂಜಾನ್ ಇರಲಿ 1 ಇರಲಿ 30 ಇರಲಿ ಎಷ್ಟೇ ಇರಲಿ ಡೈಲಿ ರಂಜಾನಲ್ಲಿ ಆಲೂ ಬೋಂಡ ಅಂತೂ ಬೇಕೇ ಬೇಕು.
ಸೊ ಅದನ್ನು ಮಾಡೋಣ. ಹಾಗೆಯೇ ಸ್ವಲ್ಪ ಅಂಗಡಿಗೂ ಹೋಗಿ ಬರೋಣ ಅಂತೇಳಿ, ಅದೇ ಹೇಳಿದ್ನಲ್ಲ ಜ್ಯೂಸಿಗೆ ಏನಾದರೂ ಸಿಗುತ್ತಾ ನೋಡೋಣ ಅಂಥೇಳಿ ಇವಾಗ ಅಂಗಡಿ ಹೋಗ್ತಾ ಇದ್ದೀನಿ ಇಲ್ಲಿ. ಇವಾಗ ಒಂದು ಸ್ವಲ್ಪ ಬಿಸಿಲು ಬಂದಿದೆ, ಇಷ್ಟೊತ್ತು ಮಳೆ ಬರ್ತಾಯಿತ್ತು, ಇವಾಗ ಒಂದು ಸ್ವಲ್ಪ ಬಿಸಿಲಿದೆ. ಸೊ ಬೇಗ ಅಂಗಡಿ ಹೋಗಿ ಯಾವಾಗ ಮಳೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬೇಗ ಒಂದು ಸಲ ಅಂಗಡಿ ಹೋಗಿ ಬರ್ತೀನಿ ಅಂತೇಳಿ ಇವಾಗ ಹೋಗ್ತಾ ಇದ್ದೀನಿ ಅಂಗಡಿಗೆ. ಮಕ್ಕಳು ಬಂದಮೇಲೆ ಕಳಿಸ್ತಾ ಇದ್ದೆ, ಅಂದರೆ ಚಿಕ್ಕವಳಿಗೆ ಗೊತ್ತಾಗಲ್ಲ, ಕೆಲವೊಂದು ಸಾಮಾನು ಬೇಕಾಗಿತ್ತು. ಚಿಕ್ಕವಳಿಗೆ ಗೊತ್ತಾಗಲ್ಲ, ದೊಡ್ಡವಳು ಉಪವಾಸ ಹಿಡ್ದಿದ್ದಾಳಲ್ವ, ಆಮೇಲೆ ಸ್ಕೂಲಿಂದ ಬಂದಾದ್ಮೇಲೆ ಅವಳಿಗೂ ಏನು ಸ್ನಾನ ಮಾಡಿ ನಮಾಜೆಲ್ಲ ಮಾಡುವಾಗ ಟೈಮ್ ಆಗುತ್ತೆ. ಆಮೇಲೆ ಒಂಥರ ಅವಳಿಗೂ ಸುಸ್ತಾಗುತ್ತೆ, ನಮಗೇನೆ ಸುಸ್ತಾಗುತ್ತೆ, ಇನ್ನು ಅವಳಿಗಾಗಲ್ವ. ಸೊ ಅದಕ್ಕೋಸ್ಕರ ನಾನೇ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇರೋದು. ಸೊ ಇವಾಗ ಅಂಗಡಿಗೆಲ್ಲ ಹೋಗಿ ಬಂದಿದ್ದೀನಿ. ಹಾಗೆಯೇ ಇಲ್ಲಿ ಮೊಟ್ಟೆನೂ ಚೆನ್ನಾಗಿ ಬಾಯ್ಲ್ ಆಗಿತ್ತು, ಹಾಗೆಯೇ ಏನು ತಣ್ಣಗಾಗೋದಕ್ಕೂ ಇಟ್ಟಿದ್ದೆ ಐಸ್ ಹಾಕಿ. ಸೊ ಇವಾಗ ಅದನ್ನು ಪೀಲ್ ಮಾಡಿ ಇಟ್ಕೋತಾ ಇದ್ದೀನಿ ಇಲ್ಲಿ. ರಂಜಾನ್ ಇದ್ದರೆ, ಅಂದರೆ ಉಪವಾಸ ಇದ್ದರೆ ನಾನು ಕೆಲಸನ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹಳೆ ಬ್ಲಾಗೆಲ್ಲ ನೋಡಿರೋರಿಗೆ ಗೊತ್ತಾಗ್ಬೋದು. ನಾನು ಒಂದೊಂದೇ ಕೆಲಸನ ಏನು ರೆಡಿ ಮಾಡಿ ಇಟ್ಕೊಬಿಡ್ತೀನಿ, ಒಂದೇ ಸಲ ಎಲ್ಲನೂ ಮಾಡೋದಕ್ಕೆ ಹೋಗಲ್ಲ. ಮಧ್ಯಾಹ್ನನೇ ಸ್ಟಾರ್ಟ್ ಮಾಡ್ತೀನಿ. ಆಲೂಗಡ್ಡೆ ಬೇಯಿಸೋದಿದ್ರೆ ಆಲೂಗಡ್ಡೆ ಬೇಯಿಸೋದು, ಮೊಟ್ಟೆ ಬೇಯಿಸೋದು, ಆಮೇಲೆ ಕಟ್ ಮಾಡಿಡೋದು, ಅಥವಾ ಏನಾದರೂ ಮಸಾಲ ಮಾಡಿಡೋದಾದರೆ ಮಸಾಲ ಮಾಡಿಟ್ಕೊಳ್ಳೋದು, ಈ ಥರದೆಲ್ಲ ನಾನೇನು ಮಾಡ್ತೀನಿ ಅಂದರೆ ಒಂದೊಂದೇ ಕೆಲಸನ ರೆಡಿ ಮಾಡಿ ಇಟ್ಕೋತೀನಿ. ಸೊ ಇವತ್ತೂ ಅದೇ ಥರ ಏನು ಮೊಟ್ಟೆನೂ ಬೇಯಿಸಿ ಇಟ್ಟಿದ್ದೆ, ಹಾಗೆಯೇ ಆಲೂಗಡ್ಡೆನೂ ಬೇಯಿಸಿ ಇಟ್ಟಿದ್ದೆ. ಸೊ ಇವಾಗ ಎರಡು ಕಡೆ ಎರಡು ಮಸಾಲನ ಮಾಡ್ಕೋತಾ ಇದ್ದೀನಿ. ಒಂದು ಆಲೂಗಡ್ಡೆ ಬೋಂಡ ಇದೆಯಲ್ವಾ, ಇವತ್ತು ಬರೀ ಆಲೂಗಡ್ಡೆ ಬೋಂಡ ಮಾಡ್ತಾ ಇರೋದು, ಏನು ಮಿಕ್ಸ್ ಹಾಕೋತಾ ಇಲ್ಲ. ಇಲ್ಲಾಂದರೆ ನಾನು ಚಿಕನ್, ಎಗ್ ಈ ಥರದ್ದೆಲ್ಲ ಹಾಕ್ತೀನಿ, ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ಹಾಕೋತೀನಿ. ಬಟ್ ಇವತ್ತು ಏನೂ ಇಲ್ಲ, ಇವತ್ತು ಬರೀ ಆಲೂಗಡ್ಡೆ ಹಾಕಿ ಮಾಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಸೊ ಎರಡು ಕಡೆನೂ ಪಾತ್ರೆ ಇಟ್ಟು ಎರಡು ಕಡೆನೂ ಮಸಾಲ ಮಾಡ್ಕೋತಾ ಇದ್ದೀನಿ. ಒಂದು ಆಲೂಗಡ್ಡೆ ಬೋಂಡ ಇದೆಯಲ್ವಾ ಅದನ್ನು ಮಾಡೋದಕ್ಕೆ, ಇನ್ನೊಂದು ಕಡೆಯಲ್ಲಿ ಮೊಟ್ಟೆದು ಬೋಂಡ ಇದೆಯಲ್ವ, ಸೊ ಅದನ್ನು ಮಾಡೋದಕ್ಕೆ ಅಂತೇಳಿ ಇಲ್ಲಿ ಎರಡು ಕಡೆನೂ ಇಲ್ಲಿ ಮಸಾಲ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ನಾನು ಯಾವುದೇ ರೆಸಿಪಿನ ನಾನು ಶೇರ್ ಮಾಡಿಲ್ಲ, ಯಾಕೆಂದರೆ ನಾನು ಫಸ್ಟಿಗೆಲ್ಲ ಇದರದ್ದು ರೆಸಿಪಿನೆಲ್ಲ ಶೇರ್ ಮಾಡಿದ್ದೀನಿ. ಆಲೂಗಡ್ಡೆ ಬೋಂಡದು ಶೇರ್ ಮಾಡಿದ್ದೀನಿ, ಆಮೇಲೆ ಮೊಟ್ಟೆ ಬೋಂಡ ಇದರದ್ದೆಲ್ಲ ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಯಾವುದೇ ರೆಸಿಪಿ ಅಂತೇಳಿ ಏನು ಶೇರ್ ಮಾಡಿಲ್ಲ. ಸಿಂಪಲ್ಲಾಗಿ ಏನೇನು ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಸ್ವಲ್ಪನೇ ಕ್ಲಿಪ್ನ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ಆಲೂಗಡ್ಡೆ ಬೋಂಡದು ಮಸಾಲನೂ ರೆಡಿ ಆಗಿದೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿದಿರೋ ಇಲ್ವೋ ಅಂತೇಳಿ ಗೊತ್ತಿಲ್ಲ, ನಾನು ತುಂಬ ಸಲ ಹೇಳಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ರದ್ದು ಫೇವ್ರೇಟ್ ಆಲೂಗಡ್ಡೆ ಬೋಂಡ. ಸೊ ತುಂಬಾ ಚೆನ್ನಾಗಾಗುತ್ತೆ. ರಂಜಾನ್ ಟೈಮಲ್ಲೆಲ್ಲ ಏನು ಉಪವಾಸ ಬಿಚ್ಚುವಾಗೆಲ್ಲ ಜ್ಯೂಸ್ ಜೊತೆ ಎಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅದಂತೂ ಮಾಡ್ತೀನಿ. ನನ್ನ ಮಗಳು ಉಪವಾಸ ಇಡುವಾಗ ಅಂದರೆ ಸಹರ್ ಟೈಮಲ್ಲೇ ಹೇಳ್ತಾಳೆ ಇವತ್ತು ಆಲೂಗಡ್ಡೆ ಬೋಂಡ ಮಾಡು ಅಂತೇಳಿ. ಅದಕ್ಕೆ ಮಿಕ್ಸ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಅವಳಿಗೆ ಚಿಕನ್, ಎಗ್ ಏನೂ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಆಲೂಗಡ್ಡೆ ಬೋಂಡ ಅಂತೂ ಬೇಕೇ ಬೇಕು. ಸೊ ಹಾಗೆಯೇ ಇಲ್ಲಿ ಆಲೂಗಡ್ಡೆ ಬೋಂಡದ ಮಸಾಲ ಹೇಗೂ ರೆಡಿ ಆಯಿತು. ಸೊ ಇವಾಗ ಮೊಟ್ಟೆ ಬೋಂಡದ ಮಸಾಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ.
ಸೊ ಇವಾಗ ಆಲೂಗಡ್ಡೆ ಬೋಂಡ ಎಲ್ಲ ಫ್ರೈ ಮಾಡಿ ಆಗಿದೆ. ಹಾಗೆಯೇ ಇಲ್ಲಿ ಮೊಟ್ಟೆ ಬೋಂಡ ಇದೆಯಲ್ವ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಇವಾಗ ಟೈಮ್ ಆಲ್ಮೋಸ್ಟ್ 5:30 ಆಗ್ತಾ ಬಂತು. ಸೊ ಒಂದೊಂದೇ ಕೆಲಸ ಮಾಡ್ತಾಯಿದ್ರೆ ಏನು ಇವಾಗ 7 ಗಂಟೆ ಆಗುವಾಗ ಅಜಾ ಆಗುತ್ತೆ, ಇಫ್ತಾರಿಗೆ ಟೈಮ್ ಆಗುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಏನಾದರೂ ಓದ್ಕೋಬೋದು ಅಂತೇಳಿ ಇವಾಗಲೇ ನಾನೆಲ್ಲ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ, ತಣ್ಣಗಾದರೂ ಪರವಾಗಿಲ್ಲ ಅಂತೇಳಿ. ಒಂದೊಂದು ಸಲ ನನಗೆ ಬಿಸಿನೇ ಬೇಕು ಅಂತೇಳಿ ಅನಿಸುತ್ತೆ, ಬಟ್ ಇವತ್ತು ಈ ಥರದ ದಿವಸದಲ್ಲೆಲ್ಲ ನಾವು ಏನು ಬಿಸಿನೇ ಬೇಕು ಅಂತೇಳಿಕ್ಕಾದರೆ ಆಗಲ್ಲ. ಸೊ ಅದಕ್ಕೋಸ್ಕರ ಬೇಗ ಮಾಡಿಟ್ರೆ ಸ್ವಲ್ಪ ಓದ್ಕೋಬೋದು. ಅದಕ್ಕೋಸ್ಕರ ಇವಾಗ ಬೇಗನೆ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. 5:30 ಅಷ್ಟೊತ್ತಿಗೆ ನಂದು ಏನು ಆಲೂಗಡ್ಡೆ ಬೋಂಡನು ಏನು ಮೊಟ್ಟೆ ಬೋಂಡ ಇದೆಯಲ್ವ ಅದನ್ನು ಫ್ರೈ ಮಾಡಿ ಇಟ್ಕೊಂಡು ಆಗಿದೆ. ಇನ್ನು ಒಂದು ಮಾತ್ರ ಬಾಕಿ ಇರೋದು ಈರುಳ್ಳಿ ಬಜ್ಜಿ. ಸೊ ಇವಾಗ ಅದನ್ನು ಇಲ್ಲಿ ನಾನು ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ ಇಲ್ಲಿ. ಇವಾಗ ಎಲ್ಲ ರೆಡಿ ಆಗಿದೆ, ಫ್ರೈಡ್ ಐಟಮ್ ಎಲ್ಲ ರೆಡಿ ಆಗಿದೆ. ಬಟ್ ಇವತ್ತು ಜ್ಯೂಸಿಗೆ ಏನೂ ಸಿಕ್ಕಿಲ್ಲ ನನಗೆ. ಅಂಗಡಿ ಹೋಗಿದ್ದೆ, ಅಂಗಡೀಲಿ ಇತ್ತಿಲ್ಲ. ಹಸ್ಬೆಂಡೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಇವತ್ತು ಅದೇ ನನ್ನ ಸಬ್ಜಾ ಬೀಜ ಇದೆಯಲ್ವ ಅದನ್ನೇ ಸೋಕ್ ಮಾಡಿ ಇಟ್ಟಿದ್ದೆ, ಅದಕ್ಕೇ ಬಾಳೆಹಣ್ಣು ಹಾಕಿ ಏನಾದರೂ ಜ್ಯೂಸ್ ಮಾಡ್ಕೊಳ್ಳೋಣ. ಅದೇ ಸಿಂಪಲಾಗಿ ಸಬ್ಜಾ ಬೀಜನೂ ಬಾಳೆಹಣ್ಣು ನಿಂಬೆಹಣ್ಣೆಲ್ಲ ಹಾಕಿ ಮಾಡ್ತಾರಲ್ವ, ಸೊ ಅದೇ ಜ್ಯೂಸ್ ಮಾಡೋಣ ಅಂಥೇಳಿ. ಸೊ ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಅಮ್ಮನ ಮನೆಗೂ ಇಲ್ಲಿ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನಮ್ಮದು ಇಫ್ತಾರ್ ಇದೆಲ್ಲ ರೆಡಿ ಆಗಿದೆ, ಇಲ್ಲಿ ಅಜಾನು ಆಗಿದೆ. ಇವಾಗ ನಾವು ಇಫ್ತಾರ್ ಮಾಡ್ಕೋತಾ ಇದ್ದೀವಿ ಇಲ್ಲಿ. ಸೊ ಇದು ನೆಕ್ಸ್ಟ್ ಡೇ. ಇವತ್ತಿನ ದಿವಸ ನಂದು ಹಸ್ಬೆಂಡ್ ಇದ್ದಾರಲ್ವ ಅವರು ಅಣ್ಣನ ಹೆಂಡತಿ ಅವ್ರ ಮಗ ಸೊಸೆ ಎಲ್ಲ ಬರ್ತಿದ್ದಾರೆ. ಅವರಿಗೆ ಸ್ವಲ್ಪ ಹಾಸ್ಪಿಟಲಿಗೆ ಹೋಗೋದಿತ್ತು, ಕಿವಿ ನೋವು ಅಂತೇಳಿ. ಸೊ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಕಡೆ ತೋರಿಸಿದಾರಂತೆ, ಅಲ್ಲೆಲ್ಲ ಕಡೆನೂ ಆಪ್ರೇಷನ್ನೇ ಮಾಡಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಮಂಗಳೂರಲ್ಲಿ ಒಂದು ಸಲ ತೋರಿಸಿ ನೋಡೋಣ ಏನು ಹೇಳ್ತಾರೆ ಅಂತೇಳಿ. ಸೊ ಅದಕ್ಕೋಸ್ಕರ ಇಲ್ಲಿ ಅವ್ರು ಬಂದಿದ್ದಾರೆ. ಸೊ ಅವ್ರು ಬಂದಾದಮೇಲೆ ನಾನು ಮಂಗಳೂರಲ್ಲಿದ್ದಾಗ ನಾನು ಹೋಗಿಲ್ಲ ಅಂದರೆ ಸರಿಯಾಗಲ್ಲ. ಎಷ್ಟೇ ಆದ್ರೂ ನನಗೆ ಅಂತೂ ಆಗ್ತಾಯಿಲ್ಲ, ಉಪವಾಸ ಇದೆ ಇವತ್ತು, ತುಂಬಾ ಸುಸ್ತಾಗ್ತಾ ಇದೆ. ಸೊ ಅವ್ರು ಬಂದ ಮೇಲೆ ನಾವು ಹೋಗಿಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಇವಾಗ ಹೋಗ್ತಾ ಇದ್ದೀನಿ. ಅವರಂತೂ ರೀಚ್ ಆಗಿದ್ದಾರೆ KS ಹೆಗ್ಡೆ ಹಾಸ್ಪಿಟಲ್ಗೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಇಲ್ಲಿ. ಸೊ ಇದೇ ಕಾರಣದಿಂದ ನನಗೆ ಜಾಸ್ತಿಯಾಗಿ ವ್ಲಾಗ್ ಹಾಕೋಕ್ಕಾಗಿಲ್ಲ. ಅವ್ರು ಬಂದವರು 2 ಡೇಸ್ ಇದ್ದರು. ಸೊ ಹಾಗಾಗಿ ವ್ಲಾಗ್ ಏನು ಹಾಕೋದಕ್ಕಾಗಿಲ್ಲ. ನಾನು ವ್ಲಾಗು ಏನು ಶೂಟೂ ಮಾಡಿಲ್ಲ, ಯಾಕೆಂದರೆ ಬಂದವ್ರನ್ನ ನೋಡೋದು, ಸುಧಾರಿಸ್ಕೊಳ್ಳೋದು ಈ ಥರದೆಲ್ಲ ಇರುತ್ತಲ್ವ. ಸೊ ಅವ್ರ ಜೊತೆ ಮಾತಾಡೋದು, ನಾನು ವ್ಲಾಗೇ ಮಾಡೋದಕ್ಕೆ ಕೂತ್ರೆ ಅವ್ರ ಹತ್ರ ಮಾತಾಡೋದಕ್ಕೆಲ್ಲ ಆಗಲ್ಲ. ಸೊ ಅದಕ್ಕೋಸ್ಕರ ಏನು ವ್ಲಾಗ್ ಏನು ಮಾಡಿಲ್ಲ. ಸೊ ಇವಾಗ ಅವರು ಏನು ಇಲ್ಲಿ ಡಾಕ್ಟ್ರಿಗೆ ತೋರಿಸ್ತಾ ಇದ್ದಾರೆ, ನಾನು ಇಲ್ಲಿ ಕೂತಿದ್ದೀನಿ. ಅವ್ರಿಗೆ ಕಿವಿ ನೋವು ಅಂತೇಳಿ. ಸೊ ಡಾಕ್ಟ್ರು ಅಂದ್ರೆ ಇವಾಗ ಸದ್ಯಕ್ಕೇನು ಆಪ್ರೇಷನ್ ಮಾಡೋದು ಬೇಕಾಗಿಲ್ಲ, 1 ಮಂತ್ ನೋಡಿ ಅದು ಸರಿ ಆಗ್ಬೋದು, ಸರಿ ಆಗಿಲ್ಲ ಅಂದರೆ ಆಮೇಲೆ ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತೇಳಿ. ಸೊ ಬೆಳಿಗ್ಗೆ ಬಂದವರು ಸಂಜೆ ಆಗಿಬಿಟ್ಟಿತ್ತು. ಸೊ ರಿಟರ್ನ್ ಇಲ್ಲಿ ಮನೆಗೆ ಹೋಗುವಾಗ ಇಲ್ಲಿ ಫಿಶ್ ಎಲ್ಲ ತಗೋತಾ ಇದ್ದಾರೆ ಅವರು. ಆ ಕಡೆ ಅವರಿಗೆ ಅಂದರೆ ಮಟನ್ ಚಿಕನ್ಗಂತೆಲ್ಲ ಜಾಸ್ತಿಯಾಗಿ ಫಿಶ್ ಇಷ್ಟಪಡ್ಕೋತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಫಿಶ್ ಏನು ತಗೊಳ್ಳೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ. ಇವಾಗ ಫಿಶ್ ಎಲ್ಲ ತಗೊಂಡು ಇವಾಗ ಏನು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಇದೆಯಲ್ವ, ಅವತ್ತಿನ ದಿವಸ, ಸಂಡೇ ಅಲ್ಲ ಸ್ಯಾಟರ್ಡೇ ಈವ್ನಿಂಗ್ ಇದು. ಅವರು ಹಾಸ್ಪಿಟಲಿಂದ ಬಂದಿರೋದು ಫ್ರೈಡೇ, ಇದು ಸ್ಯಾಟರ್ಡೇ. ಸೊ ಇವತ್ತು ನಾವು ಸ್ವಲ್ಪ ಬೀಚ್ ಹತ್ರ ಬಂದಿದ್ದೀವಿ. ಅವ್ರು ಬೀಚ್ ಹತ್ರ ಹೋಗಿ ಬರೋಣ ಅಂತೇಳಿ ನಾನು ಸ್ವಲ್ಪನೇ ವೀಡಿಯೋ ಮಾಡಿದ್ದು, ಅದು ಹೇಳಿದ್ನಲ್ಲ ನನಗೆ ಜಾಸ್ತಿಯಾಗಿ ಏನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಸ್ವಲ್ಪನೇ ವೀಡಿಯೋ ಮಾಡಿರೋದು. ಸೊ ಇವಾಗ ಇಲ್ಲಿ ಬೀಚ್ ಹತ್ರ ಬಂದಿದ್ದೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.